ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಹಬ್ಬಗಳಿಗೂ ತಟ್ಟಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಸಿಲಿಂಡರ್ ಸಿಗದೆ ಹಾಹಾಕಾರ ಶುರುವಾಗಿದೆ. ಹಬ್ಬದ ಸಂಭ್ರಮ ಇರಬೇಕಾದ ಮನೆಗಳಲ್ಲಿ ಗ್ಯಾಸ್ ಆತಂಕ ಶುರುವಾಗಿದೆ. ಬೀದರ್ ನಗರ ಸೇರಿ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ಯಾಸ್ ಅಭಾವ ಉಂಟಾಗಿದ್ದು, ಹಬ್ಬಕ್ಕಾಗಿ ಗೃಹ ಬಳಕೆಯ ಗ್ಯಾಸ್ ಪಡೆಯುವುದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತು ಗ್ಯಾಸ್ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಜಿಲ್ಲೆ ಬೀದರ್ನಲ್ಲಿ ಕೂಡ ಸಾಕಷ್ಟು ಈ ಒಂದು ಗ್ಯಾಸ್ ಭೀತಿ ಈಗ ಜನರಿಗೆ ಕಾಡ್ತಾ ಇದೆ. ಅದು ಯಾವ ರೀತಿ ಇದೆ ಅಂದರೆ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ನಾವೀಗೇನು ಬೀದರ್ ನಗರದ ನೆಹರು ಸ್ಟೇಡಿಯಂ ಮುಂಭಾಗದಲ್ಲಿರ್ತಕ್ಕಂಥ ಏನು HP ಗ್ಯಾಸ್ ಏಜೆನ್ಸಿಯ ಮುಂಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಇರ್ತಕ್ಕಂಥ ಇಲ್ಲಿ ಬೆಳಗ್ಗೆನಿಂದಲೂ ಕೂಡ ಗ್ಯಾಸ್ಗಾಗಿ ಜನ ಮುಗಿ ಬೀಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಯಾಕಂದರೆ ನಾಳೆ ನಾಡಿದ್ದು 2 ದಿನಗಳು ಯುಗಾದಿ ಹಬ್ಬ ಇರ್ತಕ್ಕಂಥದ್ದು, ಅಂದರೆ 20ನೇ ತಾರೀಕು ರಂಜಾನ್ ಇರ್ತಕ್ಕಂಥದ್ದು. ಅಂದರೆ 2 ಪ್ರಮುಖ ಹಬ್ಬಗಳಾಗಿರೋ ಕಾರಣಕ್ಕಾಗಿ ಜನರಿಗೆ ಗ್ಯಾಸ್ ಭಾಳ ಅವಶ್ಯಕತೆವಾಗಿರ್ತಕ್ಕ. ಯಾಕಂದರೆ ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಬೇರೆ ಬೇರೆ ಖಾದ್ಯಗಳು ಪದಾರ್ಥಗಳನ್ನು ಮಾಡಿ ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರಂಜಾನಲ್ಲಿ ಕೂಡ ಬೇರೆ ಬೇರೆ ಒಂದು ಅಡುಗೆಯನ್ನು ಕೂಡ ಮಾಡಲು ಈ ಗ್ಯಾಸ್ ಭಾಳಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥ. ಆದರೆ ಕಳೆದ ಬೆಳಗ್ಗೆಯಿಂದ ಕೂಡ ಜನರು ಕಾದು ಸುಸ್ತಾದರೂ ಸಹ ಈಗ ಗ್ಯಾಸ್ ಸಿಗದೆ ಜನರು ಪರದಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇರ್ತಾರೆ. ಇಲ್ಲಿ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಗಳು ಹಾಗೂ ಗ್ರಾಹಕರ ನಡುವೆ ಸಾಕಷ್ಟು ಕೂಡ ಈ ಒಂದು ಮಾತಿನ ಚಕಮಕಿ ಇರ್ಬೋದು, ವಾಗ್ವಾದ ಕೂಡ ನಡೀತಾ ಇರುತ್ತೆ. ಯಾಕಂದರೆ ಬುಕ್ಕಿಂಗ್ಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗಿರ್ತಕ್ಕಂಥದ್ದು. ಮೇಡಮ್, ಈಗ ನೀವು ಗ್ಯಾಸ್ ಪಡೆಯೋದಕ್ಕೆ ಬಂದಿರಿ, ಯಾವಾಗ ಬುಕ್ ಮಾಡಿದ್ರಿ, ಏನು ಹೇಳ್ತದ್ರಿ ಇಲ್ಲಿ? ಈಗ ಬುಕ್ ಮಾಡಿದ್ದೀವಿ ಸರ್. ನಾವು 4 ದಿವಸ ಆಯಿತು. 2 ದಿವಸ ಬಿಟ್ಟ ಮೇಲೆ ಬರ್ನಿ ಅಂತ ಹೇಳಿದ್ರು. ಮತ್ತೆ ಬಂದ್ವಿ, ಮತ್ತೆ ನಾಡಿದ್ದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನ್ಗೆ ಬುಧವಾರ ದಿವಸ ಬನ್ನಿ ಅಂತಂದರೆ ಅವತ್ತು ಹಬ್ಬ ಇದೆ. ನಾನು ಹೇಗೆ ಅಡುಗೆ ಮಾಡಬೇಕು, ಹೇಗೆ ನಾ ಇಲ್ಲಿ ಬಂದು ಲೈನಿಗೆ ಹತ್ತಬೇಕು, ಅದನ್ನು ಬಹಳ ಸಮಸ್ಯೆ ಆಗ್ತಾ ಇದೆ ಸರ್. ಹಬ್ಬ ಇರೋ ಸಲುವಾಗಿ ನಮಗೆ ಈಗ ಅಡುಗೆ ಮಾಡೋಕ್ಕೆ ಮುಗ್ದು ಹೋಗಿದೆ. ಈಗ ಇನ್ನೂ 2 ದಿವಸ ಅಂತೂ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಸರ್. ಈ ಗ್ಯಾಸ್ ಇಲ್ಲಂದ್ರೆ ಹೆಂಗಂತ ಪರಿಸ್ಥಿತಿ? ಅದೇ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಒಲೆ ಮೇಲೆ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಈಗ ಬೇರೆ ಮನೆಗೆ ಹೋಗಬೇಕಂದ್ರೆ ಬೇರೆ ಪಕ್ಕದವ್ರ ಮನೆಗೆ ಅವ್ರನ್ನೂ ಕೊಡೋದಿಲ್ಲ. ಈಗ ಹಾಗಾಗಿ ನಮಗೆ ಈಗ ರೆಂಟ್ ಮನೆಯಲ್ಲಿ ಇರ್ತೀವಿ ಅಂತಂದರೆ ಸೌದೆನೂ ಕೂಡ ನಮಗೆ ಅಡುಗೆ ಮಾಡೋಕ್ಕೆ ಫೆಸಿಲಿಟಿ ಏನೂ ಇರೋದಿಲ್ಲ. ಹಾಗಾಗಿ ನಮಗೆ ಕಷ್ಟ ಆಗ್ತಾ ಇದೆ ಸರ್. ಆದಷ್ಟು ಬೇಗ ಇದು ಒಂದು ಪರಿಹಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ಯುಗಾದಿ ಹಬ್ಬ ಇದೆ. ಈ ಒಂದು ನಿಟ್ಟಿನಲ್ಲಿ ಬುಕ್ಕಿಂಗ್ಗಳ ಸಂಖ್ಯೆ ಏನಾದರೂ ಹೆಚ್ಚಾಗ್ತಿದೆನಾ? ಜನರು ಕೂಡ ಸಾಕಷ್ಟು ಕ್ಯೂ ನಿಂತ್ಕೊಂಡು ಗ್ಯಾಸ್ ಪಡಿತಾ ಇದ್ದಾರೆ. ಕೆಲವು ಜನಕ್ಕೆ ಸಿಗ್ತಾ ಇದೆ, ಕೆಲವು ಜನಕ್ಕೆ ಸಿಗ್ತಾ ಇಲ್ಲ. ಏನು ಸರ್ ಇದು ಎಷ್ಟು ಹೆಚ್ಚಳ ಬುಕ್ಕಿಂಗ್ ಎಷ್ಟು? ಅದೇ ಬುಕ್ಕಿಂಗ್ ಭಾಳ ಜಾಸ್ತಿ ಆಗ್ತಾ ಇದೆ. ಬುಕ್ಕಿಂಗ್ ಈಗ ಯಾವಾಗಿಂದ ಇದು ಪ್ಯಾನಿಕ್ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಆವಾಗಿಂದ ಬುಕ್ಕಿಂಗ್ ಡಬಲ್ ಆಗ್ತಾ ಇದೆ. ಹೀಗಾಗಿ ಭಾಳ ಇದಾಗ್ತದೆ ನಮಗೆ. ಮತ್ತೆಲ್ಲ ಅಷ್ಟು ಬುಕ್ಕಿಂಗ್ ಮಾಡಿ ವೇಟ್ನೂ ಮಾಡ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಆಪ್ಷನ್ ಇದೆ. ಬುಕ್ಕಿಂಗ್ ಮಾಡಿದ್ಮೇಲೆ ಒಂದು OTP ಬರುತ್ತೆ, ಅದು ಬುಕ್ಕಿಂಗ್ ಆಗಿದ್ದು ಕನ್ಫರ್ಮೇಷನ್ ಅಂತೇಳಿ. ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ. ನನ್ನ ಬುಕ್ಕಿಂಗ್ OTP ಬಂದಿದೆ, ನಂಗೆ ಸಿಗ್ಬೋದೇನೋ ಅಂತೇಳಿ ಡೈರೆಕ್ಟ್ ಇಲ್ಲಿ ಬರ್ತಾ ಇದ್ದಾರೆ, ಏಜೆನ್ಸಿಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆಲ್ಲರಿಗೂ ಹೇಳ್ತಾ ಇದ್ದೀವಿ, ಆ್ಯಸ್ ಪರ್ ಸೀನಿಯರಿಟಿ ಫಸ್ಟ್ ಇನ್ ಫಸ್ಟ್ ಔಟ್ ಸಿಸ್ಟಮ್ ಇರ್ತದೆ ನಮ್ಮದು. ಆ ಥರ ಆ್ಯಸ್ ಪರ್ ಸೀನಿಯರಿಟಿ ನಾವು ಮನೆಗೆ ಕಳಿಸ್ತಾ ಇದ್ದೀವಿ ಅಂತೇಳಿ. ಸ್ವಲ್ಪ ಲೇಟ್ ಆಗ್ತಿದೆ, ಯಾಕಂದರೆ ಬುಕಿಂಗ್ ಭಾಳ ಜಾಸ್ತಿ ಆಗಿದೆ ಅಂತೇಳಿ. ಈಗ ಯುಗಾದಿ ಹಬ್ಬ ಒಂದು ಕಡೆ ಇದೆ, ಒಂದು ಕಡೆ ರಂಜಾನ್ ಇದೆ. 2 ಹಬ್ಬಗಳು ದೊಡ್ಡ ಹಬ್ಬಗಳು. ಈ ಒಂದು ನಿಟ್ಟಿನಲ್ಲಿ ಕೂಡ ಅದಕ್ಕೆ ಕಾರಣ ಆಗ್ತದೆ ಅಂತ ಹೆಚ್ಚಳಕ್ಕೆ. ಹೌದು, ಅದೂ ಇದೆ. ನಾವು ಕಂಪ್ನಿಯಿಂದ ಹೇಳಿದ್ದೀವಿ ನಮಗೆ ಜಾಸ್ತಿ ಲೋಡ್ ಕೊಡಿ ಅಂತೇಳಿ. ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ. ಎಲ್ಲ ಸಿಗ್ತಾ ಇದೆ. ಸ್ವಲ್ಪ ಡಿಲೇ ಆಗ್ತಾ ಇದೆ, ಬಟ್ ಅದೇ ಸ್ವಲ್ಪ ತಾಳ್ಮೆ ಇದ್ದರೆ ಎಲ್ಲ ಸರಿಯಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾಮ್ಯಾನ್ ಶರಣ್ ಕುಮಾರ್ ಜೊತೆ ಪರಶುರಾಮ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.